ಶ್ರೀಕಾಳಹಸ್ತಿ ಕ್ಷೇತ್ರ. ಸ್ಕಂದ ಪುರಾಣ, ಮಹಾಭಾರತದ ಕಾಲದಲ್ಲಿಯೂ ಉಲ್ಲೇಖಿಸಲಾಗಿರುವ ಈ ದೇಗುಲವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ತಿರುಪತಿಗೆ ಅತ್ಯಂತ ಸಮೀಪದಲ್ಲಿರುವ ಈ ಕ್ಷೇತ್ರದಲ್ಲಿ ಪರಮೇಶ್ವರನು ಕಾಳಹಸ್ತೇಶ್ವರನಾಗಿ ಪೂಜಿಸಲ್ಪಡ್ತಾ ಇದ್ದು, ಈ ಕ್ಷೇತ್ರವು 3 ಪದಗಳ ಸಂಯೋಜನೆಯಿಂದ ರೂಪುಗೊಂಡಿದೆ. ಶ್ರೀ ಎಂಬ ಪದವು ಜೇಡ, ಕಾಳ ಎಂಬ ಪದವು ಹಾವು ಹಾಗೂ ಹಸ್ತಿ ಎಂಬ ಪದವು ಆನೆಯನ್ನ ಸೂಚಿಸುತ್ತಿದ್ದು, ಶ್ರೀಕಾಳಹಸ್ತಿ ಎಂಬ ಹೆಸರನ್ನ ಹೊಂದಿದ್ದ ಈ 3 ಪ್ರಾಣಿಗಳು ಶಿವನನ್ನ ಭಕ್ತಿಯಿಂದ ಪೂಜಿಸಿ ಈ ಕ್ಷೇತ್ರದಲ್ಲಿ ಮೋಕ್ಷವನ್ನ ಪಡೆದವು ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಶ್ರೀಕಾಳಹಸ್ತಿ ಎಂಬ ಹೆಸರು ಬಂದಿದೆ ಎಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ಅಲ್ಲದೆ ದೇವಾಲಯದ ಹಲವು ಕಡೆ ಈ 3 ಪ್ರಾಣಿಗಳ ಚಿತ್ರವನ್ನ ನಾವು ಕಾಣಬಹುದಾಗಿದೆ. ಇನ್ನು ಹಲವು ಕಥೆಗಳ ಪ್ರಕಾರ ವಾಯುದೇವ